ನಮಸ್ಕಾರ, ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ವಿಷ್ಣು ಪ್ರತಿಮೆಯ ಧ್ವಂಸಕ್ಕೆ ನಟ ಸುದೀಪ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಮನುಷ್ಯ ಮಾಡಬಾರದ ಕೆಲಸ ಅದು, ಅವರ ಉದ್ದೇಶ ಏನು ಅಂತ ಅರ್ಥ ಆಗಿಲ್ಲ ಅಂತ ಹೇಳಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಈಗ ವಿಷ್ಣುವರ್ಧನ್ ಅವರ ಮಾಗಡಿ ರೋಡ್ನ ಟೋಲ್ನಲ್ಲಿ ನಿನ್ನೆ ನಡೆಸಿದಂತಹ ಒಂದು ಪ್ರತಿಮೆಯ ಧ್ವಂಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಮ್ಮ ಹೆಸರು ಗೊತ್ತಾದ ದಿನ ನೀವು ದೇಶವನ್ನ ಬಿಟ್ಬಿಡಿ, ಹೀನಾಯವಾಗಿ ಅಭಿಮಾನಿಗಳು ನಿಮಗೆ ಹೊಡಿತಾರೆ ಅಂತ ಹೇಳಿ ಪ್ರತಿಮೆಯನ್ನ ಧ್ವಂಸ ಮಾಡಿದವರಿಗೆ ಕಿಚ್ಚ ಸುದೀಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿಷ್ಣು ಸರ್ ಅವರ ಪ್ರತಿಮೆನ ಒಡೆದಾಕಿರೋದು ಈಗ ಗಮನಕ್ಕೆ ಬಂತು, ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಒಡೆದಾಕಿರೋ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ. ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬೇಡಿ. ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಹೊಡೆದಿರೋದು ಯಾರು ಅಂತ ಗೊತ್ತಾದರೆ, ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು, ಅದಕ್ಕಿಂತ ಹೀನಾಯವಾಗಿ ನಿಮ್ಮನ್ನು ಹೊಡೆದಾಕ್ತಾರೆ. ನಿಮ್ಮ ಉದ್ದೇಶ, ಹೊಡೆದಾಕಿರೋ ಉದ್ದೇಶ ಅರ್ಥ ಆಗಲ್ಲ, ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ಮನುಷ್ಯರಾದವರಿಗೆ ಅರ್ಥ ಆಗಲ್ಲ ಅದು. ಸೊ ಎಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ. ಯಾಕಂದರೆ ನಿಮ್ಮ ಹೆಸರು ಹೊರಗಡೆ ಬಂದಿದ್ದಿನ ಏನು ನಡೆಯುತ್ತೆ ಅದನ್ನು ಖಂಡಿತವಾಗ್ಲೂ ಯಾರೂ ತಡೆಯೋಕ್ಕಾಗಲ್ಲ. ಬಟ್ ನಿಮಗೆ ಮನಸ್ಸು ಬಂತಲ್ಲ, ಆ ಮೂರ್ತಿನ ಹೊಡೆಯೋಕ್ಕಿಂತ ಮುಂಚೆ ಒಂದು ಸಲ ನೀವು ಯೋಚನೆ ಮಾಡಿದರೆ ಗೊತ್ತಾಗಿರೋದು, ಒಬ್ಬ ವ್ಯಕ್ತಿಯಾಗಿ ಮನುಷ್ಯನಾಗಿ ಮಾಡೋ ಕೆಲಸನೇ ಅಲ್ಲ ಅದು. ಎಂಥವ್ರು ಮಾಡೋದು ಅಂದರೆ ಅದು ಬಾಯಿಂದ ಇವಾಗ ಹೇಳಕ್ಕೆ ಹೋದ್ರೆ ಸೆನ್ಸಾರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಗಾಕೊಂದಿರೋ ಹಾಗೆ ನೋಡ್ಕೊಳ್ಳಿ. ಹೆಸರು ಗೊತ್ತಾಗಿದ್ದೀನ ದಯವಿಟ್ಟು ದೇಶ ಬಿಟ್ಟು ಓಡೋಗ್ಬಿಡಿ. ಇದು ನಾನು ನಿಮಗೆ ಕೊಡ್ತಾರೆ ಅಡ್ವೈಸು ಸರ್. ಆ ಮೂರ್ತಿ ಅದೇನು ಬಿಡಿ, ಅದರ ಅಪ್ಪನಂಗೆ ಇನ್ನೊಂದು ಮೂರ್ತಿ ಕಟ್ತೀವಿ ನಾವು, ಅದು ಬೇರೆ ವಿಚಾರ. ಜಾತಿವಾರು ಸಮೀಕ್ಷಾ ವರದಿ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ HD ಕುಮಾರಸ್ವಾಮಿ ಹೆದರಿಸಿದ್ರು ಅಂತ ಹೇಳಿ ಮಾಜಿ ಸಚಿವ ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹೆದರಿಸಿದ್ದಾನೆ, ನಾನು ಆ ಒಂದು ಜಾತಿ ಸಮೀಕ್ಷೆಯನ್ನ ನಾನು ಅದನ್ನ ಹೊರಗೆ ಬಿಡೋದಕ್ಕೆ ಆಗಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ವರದಿ ಮಂಡನೆಗೂ ಕೂಡ ನಾನು ರೆಡಿ ಆಗಿದ್ದೆ, ಆದ್ರೆ HDK ಫೋನ್ ಮಾಡಿ ನನಗೆ ಹೆದರಿಸಿದ್ರು, ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಹೆದರಿಸಿದ್ರು. ಜಾತಿವಾರು ಸಮೀಕ್ಷಾ ವರದಿ ಮಂಡನೆ ಮಾಡಬಾರದು ಅಂತ ಹೇಳಿ ಕುಮಾರಸ್ವಾಮಿ ಅವತ್ತಿನ ಸಚಿವ ಪುಟ್ಟರಂಗಶೆಟ್ಟಿಯನ್ನ ಹೆದರಿಸಿದ್ದಾರೆ ಅಂತ ಹೇಳಿ ಮೊನ್ನೆ ಮೈಸೂರಲ್ಲಿ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ಇದು ನಿಜ ಅಂತ ಹೇಳಿ ಮಾಜಿ ಸಚಿವ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಮೀಟಿಂಗ್ ಮಾಡಿ ವರದಿ ಮಂಡನೆ ಮಾಡಲು ರೆಡಿ ಆಗಿದ್ದೆ ನಾನು, ಆದರೆ HD ಕುಮಾರಸ್ವಾಮಿ ಅವರು ಫೋನ್ ಮಾಡಿ ನನಗೆ ಭಯಪಡಿಸಿದ್ರು, ನೀನು ಯಾವುದೇ ಕಾರಣಕ್ಕೂ ಕೂಡ ಮೀಟಿಂಗ್ ಮಾಡಬಾರ್ದು, ಕೂಡಲೇ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡು ಅಂತ ಹೆದರಿಸಿದ್ರು. ಮುಖ್ಯಮಂತ್ರಿ ಮಾತಿಗೆ ಬೆಲೆ ಕೊಟ್ಟು ನಾನು ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ನಾನು ಒಬ್ಬ ಹಿಂದುಳಿದ ಜನಾಂಗದನಾಗಿದ್ಕೊಂಡು ಬಹಳ ಮುಖ್ಯವಾಗಿ ನಮ್ಮ ಉಪ್ಪಾರ ಜನದ ಜನಗಣತಿ ನಮಗೆ ಅದರ ಅವಶ್ಯಕತೆ ಇತ್ತು. ಹಾಗಾಗಿ ನಾನು ಆದಮೇಲೆ ಅಲ್ಲಿ ಮೊಹಮ್ಮದ್ ಮೊಹ್ಸಿನ್ ಅಂತ ಕಾರ್ಯದರ್ಶಿ ಇದ್ದರು. ಆಗ ಅವ್ರನ್ನ ಹೇಳಿ ಮೀಟಿಂಗ್ ಕರೀರಿ, ನಾಳೆ ಅದನ್ನು ನಾನು ಪಡ್ಕೋಬೇಕು ಅಂತ ಕರೆದಾಗ 11 ಗಂಟೆನಾಗ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನನಗೆ ಫೋನ್ ಮಾಡಿ, ನೀನೇನು ಯಾರು ಮಾಡಕ್ಕೆ ಕರೆದರು, ನೀನು ಮೀಟಿಂಗ್ ಮಾಡೋಕ್ಕೆ ಕುಡಿದು ಕ್ಯಾನ್ಸಲ್ ಮಾಡು ಅಂದರು. ಆಮೇಲೆ ನಾನು ಒಬ್ಬ ಮುಖ್ಯಮಂತ್ರಿನ ವಿರೋಧ ಮಾಡ್ಕೊಂಡು ಎಷ್ಟು ಮಟ್ಟ ಸರಿತಿ ಕ್ಯಾನ್ಸಲ್ ಮಾಡಿದೆ. ಅವತ್ತೇ ತಗೊಂಬಿಡ್ತಿದ್ದೆ ಅದನ್ನು. ಹಿಂಗಾಯ್ತು, ನಾವು 1.25 ಕೋಟಿ ಇದ್ದೀವಿ ಅಂತಾರೆ, ಒಕ್ಕಲೂರು ನಾವು 1 ಕೋಟಿ ಇದ್ದೀವಿ ಅಂತಾರೆ, ಉಪ್ಪಾರ ನಾವು 30 ಲಕ್ಷ ಇದ್ದೀವಿ ಅಂತೀವಿ. ಇವೆಲ್ಲ ಸುಳ್ಳು. ನಮ್ಮ ಉಪ್ಪಾರ ಹೇಳ್ತೀವಲ್ಲ, ನಾವು ಒಂದು 13-14 ಲಕ್ಷ ಇದ್ದೀವಿ ಅಷ್ಟೇ. ನಮ್ಮಲ್ಲಿ ಏನು ಹೇಳ್ತೀವಿ, ನಾವು 30 ಲಕ್ಷ ಇದ್ದೀವಿ ಅಂತೀವಿ. ಇರೋದೇ 6 ಕೋಟಿ 30 ಲಕ್ಷ ಜನದಲ್ಲಿ ಎಲ್ಲ ಕೋಟಿ ಅದು ಎಲ್ಲಕ್ಕಿಂತ ಎಷ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮಾಜ. 162 ಕೋಟಿ ಖರ್ಚು ಮಾಡಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೂಲಕ ಜಾತಿವಾರು ಸಮೀಕ್ಷೆ ಮಾಡಿಸಿದ್ದೀನಿ. ಇನ್ನೂ ವರದಿ ಕೊಟ್ಟಿಲ್ಲ ಅವರು. ನಾನು ಇರುವಾಗ ವರದಿ ಕೊಡ್ಲಿಲ್ಲ ಅವರು, ಇನ್ನು ತಯಾರಾಗಿಲ್ಲ ಅಂತೇಳಿ. ಈಗ ತಯಾರಾಗಿದೆ. ಕುಮಾರಸ್ವಾಮಿ ಇದ್ರು ಮುಖ್ಯಮಂತ್ರಿಯಾಗಿ. ನಮ್ಮ ಪುಟ್ಟರಂಗಶೆಟ್ಟಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಪುಟ್ಟರಂಗಶೆಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ರು ವರದಿನ. ಇದೇ ಕುಮಾರಸ್ವಾಮಿ ಪುಟ್ಟರಂಗಶೆಟ್ಟಿನ ಎದುರಿಸ್ಬಿಟ್ಟು ವರದಿ ತಗೋಬೇಡ ಅಂತ ಹೇಳ್ಬಿಟ್ಟು. ಯಾಕೆ
ಜಾತಿವಾರು ಸಮೀಕ್ಷೆ ಮಾಡೋದ್ರಿಂದ ಲಾಭನೋ ನಷ್ಟನ? 1931 ನಿಂತೋಗಿದ್ದು ಜಾತಿವಾರು ಸಮೀಕ್ಷೆ. ಅದನ್ನ ನಾನು ಮಾಡಿಸಿದೆ. ಅದನ್ನ ತಗೊಳಕ್ ತಯಾರಾಗಿಲ್ಲ. ಕುಮಾರಸ್ವಾಮಿ ತಯಾರಾಗಿರ್ಲಿಲ್ಲ. ಯಡಿಯೂರಪ್ಪ ತಯಾರಾಗಿಲ್ಲ. ಈಗ ನಮ್ಮ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಎಲ್ಲಾ ಜಾತಿಲಿರ್ತಕ್ಕಂಥ ಬಡವರು ಅರ್ಥ ಮಾಡ್ಕೋಬೇಕು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗ ಜಾತಿವಾರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟರಂಗ ಶೆಟ್ಟಿ ಅವರೀಗ ಕುಮಾರಸ್ವಾಮಿ ಅವರ ಮೇಲೇನೆ ಆರೋಪ ಮಾಡಿದ್ದಾರೆ. ಏನಾಯ್ತಂತೆ? ಆ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ? ರವಿತಾಜನ್, ಇತ್ತೀಚೆಗೆ ಮೈಸೂರಿನಲ್ಲಿ ಏನು ಜಾತಿವಾರು ಸಮೀಕ್ಷೆ ವರದಿ ಇದೆ, ಅದು ತಯಾರಾಗಿತ್ತು. ಅದನ್ನ ಮಂಡಿಸಬಾರ್ದು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆದರಿಕೆ ಹಾಕಿದ್ರು ಪುಟ್ಟರಂಗ ಶೆಟ್ಟಿಗೆ ಅಂತ ಹೇಳಿ ಆರೋಪ ಮಾಡಿದ್ರು. ಆ ಆರೋಪಕ್ಕೆ ಪುಷ್ಟಿ ಇರುವಂತೆ ಮತ್ತು ಆರೋಪಕ್ಕೆ ಸಹಮತ ಪಡೆದಂತೆ ಅದನ್ನ ಆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಇವತ್ತು ಪುಟ್ಟರಂಗ ಶೆಟ್ಟಿ ಅವರು. ಏನು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ತಮ್ಮ ಸಂಗ್ರಾಮದಲ್ಲಿ ಮತದಾನ ನಂತರ ಅವ್ರು ಮಾತನಾಡಿದಂತಹ ಅವರು ಎಚ್ ಡಿ ಕುಮಾರಸ್ವಾಮಿ ಎಲ್ಲ ತಯಾರಾಗಿತ್ತು, ಅದನ್ನ ಇನ್ನೊಂದು ಮೀಟಿಂಗ್ ಮಾಡಿ ಸಿದ್ಧತೆ ಮಾಡ್ಕೊಂಡಿದ್ದೆ. ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿ ನನಗೆ ಫೋನ್ ಮಾಡಿ ಎದುರಿಸಿದ್ರು. ಯಾವುದೇ ಕಾರಣಕ್ಕೂ ಅದನ್ನ ಮಾಡಬಾರ್ದು, ವರದಿ ಮಂಡಿಸಬಾರ್ದು ಅಂತ ಹೇಳಿ ನನಗೆ ಬೆದರಿಕೆ ಹಾಕಿದ್ರು. ಹಾಗಾಗಿ ನಾನು ಅದನ್ನ ವರದಿ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಹೇಳಿದ್ರು ನನಗೆ ಅದನ್ನ ವರದಿ ಮಾಡು, ಏನು ಜಾತಿಯವರಿಗೆ ಬರುತ್ತೆ ಅದ್ರ ಪ್ರಕಾರ ಅನುದಾನ ಹಂಚಿಕೆ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ಬೇರೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾನು ಮುಂದುವರೆದಿದ್ದೆ. ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಎದುರಿಸಿದ್ರಿಂದ ನಾನು ಈ ವರದಿಯನ್ನು ಮಂಡಿಸಕ್ಕೆ ಸಾಧ್ಯ ಆಗಿಲ್ಲ. ಏನು ಕರ್ನಾಟಕದಲ್ಲಿ ಸುಮಾರು 1.5 ಕೋಟಿ ಜನ ಇದೆ ಅಂತ ಲಿಂಗಾಯತ್ ಹೇಳ್ತಾ ಇದಾರೆ. ಆದ್ರೆ ಅಷ್ಟು ಮಂದಿ ಇಲ್ಲ, ಅದು ಕೇವಲ 68 ಲಕ್ಷ ಮಾತ್ರ ಇದ್ದಾರೆ. ಜೊತೆಗೆ ವಕೀಲರು ಸಹ 1 ಕೋಟಿ ಅಂತ ಹೇಳ್ತಾ ಇದಾರೆ. ಆದ್ರೆ ಅಷ್ಟು ಇಲ್ಲ, ಕೇವಲ 48 ಲಕ್ಷ ಮಾತ್ರ ಇದ್ದಾರೆ. ಉಪ್ಪಾರು 30 ಲಕ್ಷ ಇದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಕೇವಲ 14% ಮಾತ್ರ ಇರೋದು. ಹೀಗೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಹೀಗಾಗಿ ಇದರಲ್ಲಿ ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಇದನ್ನ ನನಗೆ ಮಂಡನೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಪುಟ್ಟರಂಗ ಶೆಟ್ಟಿ ಅವರು ಇವತ್ತು ತಮ್ಮ ಹಿಂದೆ ಬಚ್ಚಿಟ್ಟಿದ್ದಂತಹ ಸತ್ಯವನ್ನು ಇವತ್ತು ಬಹಿರಂಗಪಡಿಸಿದ್ದಾರೆ. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಡಿನ ಮೂಲಕ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಐಪಿಎಸ್ ಅಧಿಕಾರಿ ಜಿ ರೂಪಾ. ಹಾಡಲ್ಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ ರೂಪಾ. ನಿನ್ನೆ ಟೌನ್ ಹಾಲ್ನಲ್ಲಿ ಬಿಬಿಎಂಪಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಹಾಡಿನ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದು ಹೀಗೆ. ಟಿಕ್ 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 ಬರುತ್ತಿದೆ ಕಾಲ, ಟಿಕ್ 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 ಬರುತ್ತಿದೆ ಕಾಲ, ಮುಗಿಯುವುದು ನಿನ್ನ ಮೋಸದ ಜಾಲ, ವೇಷವ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಅಧಿಕಾರಿ ಗೌರವ ನಿನಗಿಲ್ಲ. ಎಚ್ಚರಿಕೆ ದುಷ್ಟನಿ ಎಚ್ಚರಿಕೆ. ಥ್ಯಾಂಕ್ ಯು. ಅರ್ಥ ಆದವರಿಗೆ ಆಯ್ತು. ಥ್ಯಾಂಕ್ ಯು. ಟಿಕ್ 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 ಬರುತ್ತಿದೆ ಕಾಲ. ಈಗಾಗಲೇ ನಿರ್ಭಯ ಸೇಫ್ ಸಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಐಪಿಎಸ್ ಅಧಿಕಾರಿಗಳ ನಡುವೆನೆ ಪತ್ರದ ವಾರ್ ನಡೀತಾ ಇದೆ, ಟಾಕ್ ವಾರ್ ನಡೀತಾ ಇದೆ. ಇವೆಲ್ಲದರ ಮಧ್ಯೆ ಈಗ ಡಿ ರೂಪಾ ಅವರ ಮೇಲೇನೆ ಈ ಒಂದು ಆರೋಪ ಕೇಳಿ ಬಂದಿರೋದು. ಈ ಒಂದು ಪ್ರಕರಣದಲ್ಲಿ ಅವರು ಮೂಗು ತೂರಿಸಿದ್ದಾರೆ ಅಂತ ಹೇಳಿ ಇದರಲ್ಲಿ ಮಾಹಿತಿ ಸೋರಿಕೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಒಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಟೌನ್ ಹಾಲ್ ನಲ್ಲಿ ನಡೆದಂತಹ ಬಿಬಿಎಂಪಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕ್ರಮದಲ್ಲಿ ಈಗ ಯಾರ್ಯಾರು ಇದರಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೋ ಅಥವಾ ಯಾರು ಮೋಸ ಮಾಡಿದಾರೋ ಅವರಿಗೂ ಖಂಡಿತವಾಗ್ಲೂ ಕೂಡ ಶಿಕ್ಷೆ ಆಗತ್ತೆ, ಮೋಸದ ಜಾಲ ಬಯಲಿಗೆ ಬರುತ್ತೆ ಅನ್ನೋದನ್ನ ಹಾಡೋದ್ರ ಮೂಲಕ ಇವತ್ತು ಎಚ್ಚರಿಕೆಯನ್ನ ತನ್ನ ಹಾಡಿನ ಮೂಲಕ ತಿಳಿಸಿದ್ದಾರೆ. ನಿರ್ಭಯಾ ಸೇಫ್ ಸಿಟಿ ಟೆಂಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹೇಮಂತ್ ನಿಂಬಾಳ್ಕರ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ನಿಂಬಾಳ್ಕರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದು ಈ ಪ್ರಕರಣದಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದಾರೆ. ಪೊಲೀಸ್ ಆಡಳಿತ ವಿಭಾಗದ ಹೆಚ್ಚುವರಿ ಆಯುಕ್ತರು ಹೇಮಂತ್ ನಿಂಬಾಳ್ಕರ್ ಅವರು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಲೆಟರ್ ಕೂಡ ಹರಿದಾಡ್ತಾ ಇದೆ. ಅಸಂವಿಧಾನಿಕ ವ್ಯಕ್ತಿಗಳಿಗೆ ನಾನು ಪ್ರತಿಕ್ರಿಯಿಸಲ್ಲ ಅನ್ನುವ ವಿಚಾರವನ್ನ ಕೂಡ ಹೇಮಂತ್ ನಿಂಬಾಳ್ಕರ್ ಅವರು ಈಗಾಗಲೇ ಹೇಳಿದ್ದಾರೆ. ನಾನು ಸರ್ಕಾರಿ ಅಧಿಕಾರಿ, ನನಗೆ ಒಂದಷ್ಟು ನಿಯಮಗಳಿವೆ, ನಿಯಮದ ಅಡಿಯಲ್ಲೇ ನಾನು ಕಾರ್ಯನಿರ್ವಹಿಸುತ್ತೇನೆ
ವಹಿಸಬೇಕು. ಆರೋಪಗಳಿಗೆ ಎಲ್ಲದಕ್ಕೂ ಕೂಡ ನಾನು ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ ಹೇಮಂತ್ ನಿಂಬಾಳ್ಕರ್ ಅವರು. ಪರೋಕ್ಷವಾಗಿ ಡಿ ರೂಪಾ ವಿರುದ್ಧ ಹೇಮಂತ್ ನಿಂಬಾಳ್ಕರ್ ಕಿಡಿಕಾರಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪೊಲೀಸ್ ಆಡಳಿತ ವಿಭಾಗದ ಹೆಚ್ಚುವರಿ ಆಯುಕ್ತರಾಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. 11:30ಕ್ಕೆ ನಿಂಬಾಳ್ಕರ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದ್ದು ಕಾರೊಂದು ಡಿವೈಡರ್ ಹಾರಿ ಎದುರು ಬದಿ ಬರ್ತಾ ಇದ್ದ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದ ರಭಸಕ್ಕೆ ಇತರೆ 3 ಕಾರುಗಳಿಗೂ ಹಾರಿ ಬಂದ ಕಾರ್ ಡಿಕ್ಕಿ ಹೊಡೆದಿದೆ. ಅಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದರ ಬಗ್ಗೆ ಆಕ್ಸಿಡೆಂಟ್ ಆದ ಸ್ಥಳದಿಂದ ನಮ್ಮ ರಿಪೋರ್ಟರ್ ನವೀನ್ ಪ್ರತ್ಯಕ್ಷ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸರಣಿ ಅಪಘಾತ ಆಗಿದೆ. ಏನು ಏರ್ಪೋರ್ಟ್ಗೆ ಸಂಪರ್ಕಿಸುವಂತ ಈ ಒಂದು ಫ್ಲೈಓವರ್ ಮೇಲೆ ಬೆಳಗ್ಗೆ ಸುಮಾರು ಒಂದು 7:30 ಸುಮಾರಿಗೆ ಒಂದು ಏರ್ಪೋರ್ಟ್ ಕಡೆಯಿಂದ ಬರ್ತಿದ್ದಂತ ಒಂದು ನಿಸಾನ್ ಕಾರ್ ಒಂದು ಡಿವೈಡರ್ ಅನ್ನ ಕ್ರಾಸ್ ಮಾಡಿ ಒಂದು ಆಪೋಸಿಟ್ ರಸ್ತೆಯಲ್ಲಿ ಹೋಗ್ತಿದ್ದಂತ ಒಂದು ಸ್ವಿಫ್ಟ್ ಕಾರಿಗೆ ಡಿಕ್ಕಿ ಹೊಡೆದಿರುವಂತದ್ದು. ನಂತರ ಸ್ವಿಫ್ಟ್ ಕಾರು ಅದೇ ರೀತಿ ಮುಂಭಾಗದಲ್ಲಿ ಹೋಗ್ತಿದ್ದಂತ ಒಂದು ಹುಂಡೈ ಮತ್ತೆ ಇಂಡಿಕಾ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸುಮಾರು 5 ಕಾರುಗಳು ಈ ಒಂದು ಅಪಘಾತದಲ್ಲಿ ಜಖಂಗೊಂಡಿದ್ದಾವೆ. ಮತ್ತೆ ಕಾರುಗಳಲ್ಲಿದ್ದಂತ ಸುಮಾರು 9ಕ್ಕೂ ಹೆಚ್ಚು ಪ್ರಯಾಣಿಕರೇನಿದ್ರೆ ಅವರು ಗಾಯಗೊಂಡು ಈಗಾಗಲೇ ಪೊಲೀಸರು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಮತ್ತೆ ಈ ಒಂದು ಅಪಘಾತಕ್ಕೆ ಕಾರಣ ಏನು, ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಬೈಕ್ ಸವಾರನೊಬ್ಬ ಒಂದು ಜಿಗ್ಜಾಗ್ ಡ್ರೈವ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಒಂದು ಜಿಗ್ಜಾಗ್ ಡ್ರೈವ್ ಅನ್ನ ತಪ್ಪಿಸೋ ಸಲುವಾಗಿ ನಿಸಾನ್ ಕಾರು ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ನಂತರ ಡಿವೈಡರ್ ಅನ್ನ ಕ್ರಾಸ್ ಮಾಡಿ ಅದು ಆಪೋಸಿಟ್ ರಸ್ತೆಗೆ ಇಳಿದ ಪರಿಣಾಮವಾಗಿ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಿ ಈಗ ಪ್ರಾಥಮಿಕವಾಗಿ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿದೆ. ಮತ್ತೆ ಈಗಾಗಲೇ ಈ ಒಂದು ಅಪಘಾತದಿಂದಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗಿರೋದನ್ನ ನಾವು ನೋಡ್ತಾ ಇದೀವಿ. ಏನು ಬೆಳಗಿನ ಜಾವ ಏರ್ಪೋರ್ಟ್ಗೆ ಹೋಗುವಂತ ಸಾಕಷ್ಟು ವೆಹಿಕಲ್ಸ್ ಇರ್ತವೆ. ಮತ್ತೆ ದೇವನಹಳ್ಳಿ ಮತ್ತೆ ಹೈದರಾಬಾದ್ ಕಡೆ ಹೋಗುವಂತ ಪ್ರಮುಖ ರಸ್ತೆ ಇದಾಗಿರುವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರು ಮತ್ತೆ ವೆಹಿಕಲ್ಸ್ ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತವೆ. ಆದರೆ ಈ ಒಂದು ಸರಣಿ ಅಪಘಾತದಿಂದಾಗಿ ಸುಮಾರು ಒಂದು 45 ನಿಮಿಷಗಳಿಂದ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಈಗ ಪೊಲೀಸರು ಆ ಒಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಭಾರಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಪಘಾತಗೊಂಡ ಕಾರುಗಳು ಇನ್ನು ರಸ್ತೆ ಮಧ್ಯದಲ್ಲೇ ಇರೋದ್ರಿಂದ ಅವುಗಳನ್ನು ತೆರವು ಮಾಡಿ ನಂತರ ವೆಹಿಕಲ್ಸ್ ಒಂದು ಸುಗಮ ಸಂಚಾರಕ್ಕೆ ಒಂದು ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಡ್ತಾ ಇರುವಂತದ್ದು. ಈ ಬಗ್ಗೆ ಒಂದು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಸಹ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.